ಆಗ ಈ ಒಂದು ಘಟನೆ ಸಂಭವಿಸುತ್ತೆ. ದಯಮಾಡಿ ನನ್ನ ಮಗುವಿನ ದೇಹ ಪೀಸ್ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡದೆ ನನ್ನ ಮಗನ ಶವವನ್ನ ಕೊಡಿ. ದಯಮಾಡಿ ನನ್ನ ಮಗನ ದೇಹವನ್ನ ಪೀಸ್ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡದೆ ನನ್ನ ಮಗನ ಶವವನ್ನ ಕೊಡಿ. ಕಣ್ಣೀರು ತರಿಸುವಂತಿದೆ ಮಗನನ್ನ ಕಳೆದುಕೊಂಡಿರುವಂತಹ ಅಪ್ಪನ ಮನವಿ. ನನಗೆ ಇದ್ದಿದ್ದು ಒಬ್ಬನೇ ಮಗ, ನನಗೆ ಹೇಳದಂತೆ ವಿಜಯೋತ್ಸವಕ್ಕೆ ಹೋಗಿದ್ದ ಪುಣ್ಯಾತ್ಮ ಕಾಲ್ತುಳಿತದಲ್ಲಿ ಪ್ರಾಣವನ್ನ ಕಳೆದುಕೊಂಡ. ಈಗ DCM DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯ ಬಂದು ಸಂತೈಸಿದ್ರು, ನನ್ನ ಮಗ ತಿರುಗಿ ಬರಲ್ಲ. ಇದಕ್ಕೆ ಈ ಒಂದು ಘನ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಮಗನ ದೇಹವನ್ನ ಕೊಂಡೊಯ್ಯಬೇಡಿ, ಹಾಗೆ ವಾಪಸ್ ಕೊಡಿ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿರುವಂತಹ ದುಃಖ ತಪ್ತವಾಗಿರುವಂತಹ ತಂದೆ. ಪೋಸ್ಟ್ ಮಾರ್ಟಮ್ ಅಂತಂದ್ರೆ ದೇಹವನ್ನ ಕೊರಿಬೇಕಾಗುತ್ತೆ. ಏನಾಗಿದೆ, ಹೇಗೆ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ದೇಹವನ್ನ ಪೀಸ್ ಮಾಡಬೇಕಾಗತ್ತೆ. ಅದಾದ ನಂತರ ಸರಿಯಾಗಿ ಹೊಲಿದು ಕೊಡ್ತಾರೆ. ಆದರೆ ಆ ತಂದೆ ನನಗೆ ಹೇಳ್ದೆ ನನ್ನ ಮಗ ವಿಜಯೋತ್ಸವಕ್ಕೆ ಹೋಗಿದ್ದ, ದಯಮಾಡಿ ಆತನ ದೇಹವನ್ನ ಪೀಸ್ ಮಾಡಬೇಡಿ, ದಯಮಾಡಿ ನನ್ನ ಮಗುವಿನ ದೇಹವನ್ನ ನನಗೆ ಕೊಡಿ, ಪೋಸ್ಟ್ ಮಾರ್ಟಮ್ ಮಾಡದೆ ನನ್ನ ಮಗನ ಶವವನ್ನ ನನಗೆ ಕೊಡಿ. ಕಣ್ಣೀರು ತರಿಸುವಂತ ಇದೆ ಮಗನನ್ನ ಕಳೆದುಕೊಂಡಿರುವಂತ ಅಪ್ಪನ ಮನವಿ. ನನಗೆ ಇದ್ದಿದ್ದು ಒಬ್ಬನೇ ಮಗ, ನನಗೆ ಹೇಳ್ದೆ ಕೇಳ್ದೆ ವಿಜಯೋತ್ಸವಕ್ಕೆ ಹೋಗಿದ್ದ, ಕಾಲ್ತುಳಿತದಿಂದ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ನನ್ನ ಮಗ. DCM DK ಶಿವಕುಮಾರ್ ಅವರಿಗೆ ಹಾಗೂ CM ಸಿದ್ದರಾಮಯ್ಯ ಅವರು ಇಬ್ಬರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವ್ರು ಯಾರು ಬಂದು ನನ್ನನ್ನು ಸಂತೈಸಿದ್ರು ಕೂಡ ನನ್ನ ಮಗ ತಿರುಗಿ ಬರ್ತಾನ ಎನ್ನುವಂತಹ ವಿಚಾರವನ್ನ ಆ ಅಪ್ಪ ಹೇಳ್ತಾ ಇದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.